ನಮಸ್ಕಾರ ಸ್ನೇಹಿತರೆ. ಸದ್ಯ ಪಂಚರಾಜ್ಯ ಚುನಾವಣೆ ನಡೀತಾ ಇದೆಯಲ್ಲ, ಇದರಲ್ಲಿ ಅತಿ ಹೆಚ್ಚು ಕುತೂಹಲ ಇರುವಂತ ರಾಜ್ಯ ಯಾವುದು ಅಂತ ಕೇಳಿದರೆ, ಈ ದೇಶದ ಯಾವುದೇ ಪ್ರಜೆಯನ್ನು ಕೇಳಿದರೂ ಕೂಡ ಅದಕ್ಕೆ ಸಿಕ್ಕುವಂತ ಉತ್ತರ ಅದು ಪಶ್ಚಿಮ ಬಂಗಾಳ. 2024ರಲ್ಲಿ ಲೋಕಸಭಾ ಚುನಾವಣೆ ನಡೀತು. ಆಗಲೂ ಕೂಡ ಈ ದೇಶಕ್ಕೆ ಅಷ್ಟು ಕುತೂಹಲ ಇರಲಿಲ್ಲ. ಹೇಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಯ್ಕೆಯಾಗುತ್ತಾರೆ, ಈ ರೀತಿಯ ವಾತಾವರಣ ಮೊದಲೇ ಬಿಲ್ಡ್ ಆಗಿತ್ತು. ಹೀಗಾಗಿ ಜನರೇ ಬಹಳ ಕುತೂಹಲ ಇರಲಿಲ್ಲ. ಆದರೆ ಮಿತ್ರರೇ, ಈಗ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಇದರ ಬಗ್ಗೆ ಇಡೀ ದೇಶ ಚಾತಕ ಪಕ್ಷಿಯಂತೆ ಕಾಯ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿನ ಫೈಟ್ ಆಗಿದೆ. ಒಂದು ಕಡೆ ಪಶ್ಚಿಮ ಬಂಗಾಳವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರುವಂತಹ ಮಮತಾ ಬ್ಯಾನರ್ಜಿ, ಇನ್ನೊಂದು ಕಡೆ ಬಂಗಾಳವನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವ ಬಿಜೆಪಿ. ಇಬ್ಬರ ನಡುವೆ ಜಿದ್ದಿ ಫೈಟ್ ಇದೆಯಲ್ಲ, ಇದು ಊಹೆಗೂ ಮೀರಿದ್ದು. ಆದರೆ ಸ್ನೇಹಿತರೆ, ಇತ್ತೀಚಿನ ಎಲ್ಲಾ ಸಮೀಕ್ಷೆಗಳು ಕೂಡ ಬಂಗಾಳದಲ್ಲಿ ದೀದಿ ಮೇಲೆಗೈ ಸಾಧಿಸುತ್ತಾರೆ ಅಂತ ಒಂದು ಅಲೆ ಬಂಗಾಳದಲ್ಲಿ ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಅಷ್ಟೊಂದು ಹೋಲ್ಡ್ ಇಟ್ಟುಕೊಂಡಿದ್ದಾರೆ, ಈ ರೀತಿಯಾಗಿ ಕೆಲ ಸಮೀಕ್ಷೆಗಳು ಹೇಳ್ತಾ ಇದ್ದು, ಕೆಲ ವಿಶ್ಲೇಷಕರ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು. ಆದರೆ ಇವತ್ತು ಆದಂತ ಒಂದು ಬೆಳವಣಿಗೆ ಇದೆಯಲ್ಲ, ಬಂಗಾಳದ ರಾಜಕಾರಣದ ಚಿತ್ರವನ್ನೇ ಬದಲಾಯಿಸಿದೆ. ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅತ್ತ ಕಡೆಯಲ್ಲಿ ಚುನಾವಣಾ ಆಯೋಗ ಒಟ್ಟು 91 ಲಕ್ಷ ಓಟುಗಳನ್ನು ಡಿಲೀಟ್ ಮಾಡಿದೆ. ದೀದಿ ದಿಕ್ಕಾಪಾಲಾಗುವಂತ ಪರಿಸ್ಥಿತಿ ಆಗಿದೆ. ಬಹಳ ಇಂಪಾರ್ಟೆಂಟ್ ಆದಂತ ಒಂದು ರಾಜಕೀಯ ಬೆಳವಣಿಗೆ ಇದೇನು ಸಣ್ಣ ಪುಟ್ಟ ಬೆಳವಣಿಗೆ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಆದಂತ ಇಂತಹ ಬೆಳವಣಿಗೆಗಳನ್ನು ಈ ದೇಶದಲ್ಲಿ ನೋಡುವುದಕ್ಕೆ ಸಿಗುವುದೇ ಇಲ್ಲ. ಆದರೆ ಫಸ್ಟ್ ಟೈಮ್ ಇಂಥದೊಂದು ನಡೀತಾ ಇದೆ ಮಿತ್ರರೇ. ಈ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸುತ್ತೀನಿ. ಅದು ಚುನಾವಣೆಯ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ಚುನಾವಣಾ ಆಯೋಗ ಯಾತಿಗೋಸ್ಕರ ಈ ತೀರ್ಮಾನವನ್ನು ಕೈಗೊಂಡಿದೆ, ಇನ್ನ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನು ಕೊಟ್ಟಿದೆ, ಇದನ್ನೆಲ್ಲ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೇಶದಲ್ಲಿ ಎರಡನೇ ಹಂತದ SIR ವೇಳೆ ಮೊದಲಿಗೆ ಬಿಹಾರದಲ್ಲಿ ಮಾಡಿದ್ರು. ಅದು ಆಗಿ ಚುನಾವಣಾ ಆಯೋಗ 12 ರಾಜ್ಯಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಕೆಲರ ಕೇಂದ್ರಾಡಳಿತ ಪ್ರದೇಶಗಳು ಇದ್ವು. ಇನ್ನು ಉಳಿದಂತೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇಂತಹ ಪ್ರಮುಖ ರಾಜ್ಯಗಳು ಕೂಡ ಸೇರಿದ್ವು. ಈ SIR ಗೆ ವಿಪಕ್ಷಗಳು ಎಷ್ಟೆಲ್ಲ ವಿರೋಧ ಮಾಡಿದ್ದೇವೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಕೊಡುವುದಕ್ಕೆ ಹೋಗೋದಿಲ್ಲ. ಆದರೆ ಸ್ನೇಹಿತರೆ, ಯಾವಾಗ ಫೈನಲ್ ಆಗಿ SIR ಮುಕ್ತಾಯ ಆಗಿ ಚುನಾವಣಾ ಆಯೋಗ ತನ್ನ ಅಂತಿಮವಾದವನ್ನು ಪಟ್ಟಿಯನ್ನು ಪ್ರಕಟಿಸಿತೋ, ಆಗ ಬಹುಪಾಲು ಜನರಿಗೆ ಬಂದಂತ ಒಂದು ಡೌಟ್ ಏನಂತ ಕೇಳಿದ್ರೆ, ಬಂಗಾಳದಲ್ಲಿ ನಿಜವಾಗಲೂ ಕೂಡ SIR ಸರಿಯಾಗಿ ನಡೆದಿದೆಯಾ, ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂತ ಅನುಮಾನ ಎಲ್ಲರಿಗೂ ಬಂದಿತ್ತು. ಇದಕ್ಕೆ ಕಾರಣ ಏನೋ ಅಂತ ಕೇಳಿದ್ರೆ, ಇಡೀ ದೇಶದ ನಿರೀಕ್ಷೆ ಇದ್ದಿದ್ದು ಬಂಗಾಳದಲ್ಲಿ ಅತಿ ಹೆಚ್ಚು ವೋಟ್ ಡಿಲೀಟ್ ಆಗಬಹುದು. ಇದಕ್ಕೆ ಕಾರಣ ವೆರಿ ಸಿಂಪಲ್, ಪಕ್ಕದಲ್ಲೇ ಬಾಂಗ್ಲಾದೇಶ ಇದೆ. ಬಾಂಗ್ಲಾದೇಶದಿಂದ ನುಸುಳುಕೋರರ ಸಮಸ್ಯೆ ಈ ದೇಶಕ್ಕೆ ಅತಿ ಹೆಚ್ಚು ಇರುವಂತದ್ದು ಪಶ್ಚಿಮ ಬಂಗಾಳದಲ್ಲೇ. ಅಲ್ಲಿ ಅನೇಕರು ಬಂದು ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನು ಕೂಡ ದಾಖಲಿಸಿದ್ದಾರೆ. ಆದರೆ ಈ ಬಾರಿ SIR ನಡೀತಾ ಇದೆಯಲ್ಲ, ಚುನಾವಣಾ ಆಯೋಗ ಹಾಲು ನೀರನ್ನು ಬೇರೆ ಮಾಡಿಬಿಡುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಸ್ನೇಹಿತರೆ, ಅಂತಿಮವಾಗಿ ಪಟ್ಟಿ ಹೊರಗೆ ಬಂತಲ್ಲ, ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಡಿಲೀಟ್ ಆದಂತ ವೋಟರ್ಗಳ ಸಂಖ್ಯೆ ಕೇವಲ 58 ಲಕ್ಷ ಮಾತ್ರ. ಅದೇ ನಮ್ಮ ಪಕ್ಕದ ತಮಿಳುನಾಡು ಇದೆಯಲ್ಲ, ಅಲ್ಲಿ 97 ಲಕ್ಷ ಮಂದಿಯ ಹೆಸರು ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಆಗಿತ್ತು. ತಮಿಳುನಾಡು ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿಲ್ಲ, ಆದರೂ ಕೂಡ ಅಲ್ಲಿ 97 ಲಕ್ಷ ಮಂದಿ ಹೆಸರು ಡಿಲೀಟ್ ಆಗಿತ್ತು. ಗುಜರಾತ್ ನಲ್ಲಿ 73 ಲಕ್ಷ ಮಂದಿಯ ಹೆಸರು ಡಿಲೀಟ್ ಆಗುತ್ತೆ. ಗುಜರಾತ್ನಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ 5.8 ಕೋಟಿ, ತಮಿಳುನಾಡಿನಲ್ಲಿರುವಂತಹ ಸಂಖ್ಯೆ 6.41 ಕೋಟಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ 7.6 ಕೋಟಿ ಮತದಾರರು ಇರಬಹುದು ಅಂತ ರಾಜ್ಯ. ಅದು ಜನಸಂಖ್ಯೆ ಆಧಾರದಲ್ಲಿ ನೋಡುವುದಾದರೆ ಗುಜರಾತ್ ಮತ್ತು ತಮಿಳುನಾಡಿಗಿಂತಲೂ ಕೂಡ ದೊಡ್ಡ ರಾಜ್ಯ ಆಗಿರುವಾಗ ಅಲ್ಲಿ ಡಿಲೀಟ್ ಆದಂತ ಮತಗಳ ಸಂಖ್ಯೆ ಕೇವಲ 58 ಲಕ್ಷ. ಹೀಗಾಗಿ ದೀದಿ ದರ್ಬಾರ್ ಜೋರಾಗಿ ನಡೆದಿದೆ. ಅಲ್ಲಿ SIR ಸರಿಯಾಗಿ ನಡೆದಿಲ್ಲ ಅಂತ ಬಹುತೇಕರು ಅಂದುಕೊಂಡಿದ್ರು. ಆದರೆ ಇವತ್ತು ಚುನಾವಣಾ ಆಯೋಗ ತನ್ನ ಅಂತಿಮ SIR ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಹೆಚ್ಚುವರಿಯಾಗಿ 27 ಲಕ್ಷ ಮಂದಿ ಹೆಸರನ್ನು ವೋಟರ್ ಲಿಸ್ಟ್ ನಿಂದ ತೆಗೆದು ಹಾಕಲಾಗಿದೆ. ಅಲ್ಲಿಗೆ ಬಂಗಾಳದಲ್ಲಿ ವೋಟರ್ ಲಿಸ್ಟ್ ನಿಂದ ಹೊರ ಹೋಗುವಂತ ಸಂಖ್ಯೆ
91 ಲಕ್ಷಕ್ಕೆ ಏರಿಕೆಯಾಗಿದೆ. ಓವರಾಲ್ ಬಂಗಾಳದ ಮತದಾರರ ಪೈಕಿ 11% ಮತದಾರರ ಸಂಖ್ಯೆ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗಿದೆ. ಇದು ಸಣ್ಣ ವಿಚಾರ ಅಲ್ಲ. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಚುನಾವಣಾ ಆಯೋಗ ಇದನ್ನು ಮಾಡಿದ್ರೆ ಅಂದ್ರೆ ಇದೇನು ಫೈನಲ್ ಆಗಿ ಆಗ್ಬಿಡುತ್ತಾ? ಚುನಾವಣೆ ಸಂದರ್ಭದಲ್ಲಿ ಅವರಿಗೆಲ್ಲ ವೋಟ್ ಹಾಕೋಕೆ ಅವಕಾಶ ಕೊಡುತ್ತಾರೆ. ಗೊಂದಲಗಳು ಇದ್ದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬಹಳ ಎಕ್ಸ್ಟ್ರೀಮ್ ಸ್ಟ್ರಿಕ್ಟ್ ಎಂದು ತೆಗೆದುಕೊಳ್ಳುವುದಿಲ್ಲ. ಈಗೇನು ಗೊಂದಲ ಇದೆಯೋ ಈ ಬಾರಿ ಚುನಾವಣೆಯಲ್ಲಿ ಮತದಾನ ಮಾಡಲಿ ಮುಂದೆ ನೋಡಿಕೊಂಡ್ರೆ ಆಯ್ತು ಅಂತ ಬಿಡಬಹುದು. ಈ ರೀತಿಯಾಗಿ ಬಹುತೇಕರಿಗೆ ಅನಿಸುತ್ತಾ ಇರಬಹುದು. ಆದರೆ ಸ್ನೇಹಿತರೆ, ನಮ್ಮ ಸುಪ್ರೀಂ ಕೋರ್ಟ್ ಅದೆಂತ ತೀರ್ಮಾನವನ್ನು ಕೈಗೊಂಡಿದೆ ಅಂತ ಹೇಳಿದ್ರೆ ಹೂವೇ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಈಗೇನು ವೋಟರ್ ಲಿಸ್ಟ್ ನಲ್ಲಿ ಡಿಲೀಟ್ ಆಗಿದೆಯಲ್ಲ 27 ಲಕ್ಷ ಮತದಾರರ ಹೆಸರು, ಅವರಿಗೆ ಪುನಃ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಟ್ರಿಬ್ಯುನಲ್ ನಲ್ಲಿ ಅದರ ವಿಚಾರಣೆ ಕೂಡ ನಡೆಯುತ್ತಾ ಇದೆ. ಆದ್ರೆ ನಾನು ಈ ದೇಶದ ಮತದಾರರ ಅಂತ ಪುನಃ ಅವರು ಸಾಬೀತು ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶ ಇದೆ. ಅದನ್ನು ಯಾರು ಕೂಡ ತಳ್ಳಿ ಹಾಕುವುದಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಂಡುತ್ತೀವಿ. ಆದರೆ ಬಂಗಾಳದ ಫೈನಲ್ ವೋಟರ್ ಲಿಸ್ಟ್ ನಲ್ಲಿ ಇದೆಯಲ್ಲ, ಇದು ಫ್ರೀಜ್ ಆಗುತ್ತೆ. ಈ 27 ಲಕ್ಷ ಮತದಾರರು ಈ ಬಾರಿ ಮತದಾನ ಮಾಡುವಂತಿಲ್ಲ. ಅವರು ನಿಜವಾಗಿಯೂ ಭಾರತೀಯರೇ ಆಗಿದ್ದು ಭಾರತದ ಮತದಾನ ಪಟ್ಟಿಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿದ್ದೆ. ಆದರೆ ಮುಂದಿನ ಚುನಾವಣೆಯಲ್ಲಿ ಮತದಾನ ಮಾಡುವುದು ಅಂದ್ರೆ ಅವರು ಪುನಃ ಟ್ರಿಬ್ಯುನಲ್ ಹೋಗಬೇಕು, ತನ್ನ ಅಬ್ಜೆಕ್ಷನ್ ಫೈಲ್ ಮಾಡಬೇಕು, ಅಲ್ಲಿ ವಿಚಾರಣೆಗಳು ಆಗುತ್ತೆ. ಆ ಸಂದರ್ಭದಲ್ಲಿ ಬೇಕಾದ ದಾಖಲೆಗಳನ್ನು ಟ್ರಿಬ್ಯುನಲ್ಲೇ ಒದಗಿಸಬೇಕು. ಇದನ್ನೆಲ್ಲವೂ ಕೂಡ ಬಹಳ ಲೆಂತಿ ಪ್ರೋಸೆಸ್. ಹೀಗಾಗಿ ಸದ್ಯಕ್ಕೆ ಅವರನ್ನು ಚುನಾವಣೆಯಿಂದ ಹೊರಗಿಡುವುದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಆರ್ಡರ್ ಕೂಡ ಮಾಡಿದೆ. ಅದೇನಂತ ಕೇಳಿದ್ರೆ, ಬಂಗಾಳದಲ್ಲಿ 60 ಲಕ್ಷ ಮತದಾರರ ಬಗ್ಗೆ ಚುನಾವಣಾ ಆಯೋಗ ಡೌಟ್ ಪಟ್ಟಿತ್ತು. ಆದ್ರೆ ಅವರನ್ನು ಸರಿಯಾದ ದಾಖಲೆಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ನೀವು ದಾಖಲೆಗಳನ್ನು ಕೊಟ್ಟಿದ್ದೇ ಆದರೆ ಚುನಾವಣಾ ಆಯೋಗದ ಫೈನಲ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇರುತ್ತೆ, ಇಲ್ಲದೆ ಹೋದರೆ ಡಿಲೀಟ್ ಆಗುತ್ತೆ ಅಂತ ಚುನಾವಣಾ ಆಯೋಗ ಹೇಳಿತು. ಈ ಪೈಕಿ 32 ಲಕ್ಷ ಮಂದಿಯ ಸರಿಯಾದಂತ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಏನೋ ಅಂತಂದಾದ್ರೆ ನಾನು ಭಾರತೀಯ ಅಂತ ಅವರು ಪ್ರೂವ್ ಮಾಡಿಕೊಂಡಿದ್ದಾರೆ. ಉಳಿದಂತ 27 ಲಕ್ಷ ಸಾವಿರ ಮಂದಿ ಅದನ್ನು ಪ್ರೂವ್ ಮಾಡಿಕೊಳ್ಳುವುದಕ್ಕೆ ಆಗಿಲ್ಲ. ಅದಕ್ಕೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂದರೆ ಡೌನ್ಫಾಲ್ ಕೇಸ್ ಅಂತ ಡಿಲೀಟ್ ಮಾಡಲಾಗುತ್ತದೆ. ಮಿತ್ರರೇ, ಇದನ್ನೇನು ಸಾಮಾನ್ಯ ಅಧಿಕಾರಿಗಳು ಮಾಡಿದ್ದಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ ವಿಶೇಷವಾದಂತ ಆಸಕ್ತಿ ವಹಿಸುತ್ತಾ ಸುಪ್ರೀಂ ಕೋರ್ಟ್ ಕೆಲಸವನ್ನು ನೇಮಕ ಮಾಡಿತ್ತು. ಬಂಗಾಳದಲ್ಲಿ SAR ಆಗಿದ್ದ ಹಾಗೆ ಯಾವಾಗ 60 ಲಕ್ಷ ಮಂದಿ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ತಾರೋ ಅವಾಗ ಸುಪ್ರೀಂ ಕೋರ್ಟ್ 500 ಮಂದಿ ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ. ಬಂಗಾಳದವರು ಸಾಕಾಗದಿದ್ದಂತ ಸಂದರ್ಭದಲ್ಲಿ ಪಕ್ಕದ ರಾಜ್ಯಗಳಾದಂತ ಒಡಿಶಾ ಮತ್ತು ಜಾರ್ಖಂಡ್ನಲ್ಲೂ ಕೂಡ ಅಲ್ಲಿಗೆ ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತದೆ. ಆ ನ್ಯಾಯಾಂಗ ಅಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡಿದ್ದಾರೆ ಎಂದರೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅವರಿಗೆ ಭಾನುವಾರ ರಜೆ ಕೂಡ ಸಿಕ್ಕಿಲ್ಲ. ಸರ್ಕಾರಿ ರಜೆಗಳು ಕೂಡ ಅವರಿಗೆ ಸಿಕ್ಕಿಲ್ಲ. ಮಧ್ಯರಾತ್ರಿವರೆಗೂ ಕೂಡ ಈ ವೆರಿಫಿಕೇಶನ್ ಮಾಡಿದ್ದಾರೆ. ಹೀಗಾಗಿ 60 ಲಕ್ಷ ಅರ್ಜಿಗಳನ್ನು ಮುಕ್ತಾಯ ಮಾಡುವುದಕ್ಕೆ ಸಾಧ್ಯವಾಯಿತು. ಯಾಕೆ ಅಂತ ಆದ್ರೆ ಸಮಯಾವಕಾಶ ಇರಲಿಲ್ಲ. ನೋಡಿ, ಚುನಾವಣೆಗೆ ಮುನ್ನ ಇದನ್ನು ಮುಗಿಸಲೇಬೇಕಾಗಿತ್ತು. ಹೀಗಾಗಿ ಇಷ್ಟು ವೇಗವಾಗಿ ಈ ಕಾರ್ಯವನ್ನು ಮಾಡಿ ಮುಗಿಸಲಾಗಿದೆ. ಮಿತ್ರರೇ, ಈ ಬಂಗಾಳದ SAR ಗುದ್ದಾಟದಲ್ಲಿ ಸೋತಿದ್ದು ಯಾರು ಅಂತ ಕೇಳಿದರೆ ಅದರಲ್ಲಿ ಸೋತಿದ್ದು ಮಮತಾ ಬ್ಯಾನರ್ಜಿಯೇ, ಡೌಟೇ ಇಲ್ಲ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಗೆದ್ದಿದ್ರಲ್ಲಿ ಯಾರು ಕೇಳಿದ್ರೆ ಬಂಗಾಳದ ಜನತೆ. ಈ SAR ಗೆ ಬ್ರೇಕ್ ಹಾಕಬೇಕು ಅಂತ ಮಮತಾ ಬ್ಯಾನರ್ಜಿ ಅದೆಷ್ಟು ಪ್ರಯತ್ನ ಮಾಡಿದ್ದಾರೆ ಗೊತ್ತಾ? ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಆರಂಭದಲ್ಲಿ ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. SAR ಆಗ್ಬಾರ್ದು. ಯಾಕೆ ಕೇಳಿದ್ರೆ ಬಂಗಾಳದಲ್ಲಿ ಈ ಬಾರಿ ಚುನಾವಣೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಂಗಾಳದಲ್ಲಿ SAR ಮಾಡುವುದಕ್ಕೆ ನಮಗೆ BLO ಗಳ ಕೊರತೆ ಇದೆ. ಅಷ್ಟೊಂದು ಅಧಿಕಾರಿಗಳನ್ನು ಒದಗಿಸುವುದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ತಡೆ ನೀಡಬೇಕು. ಈ ಪ್ರಕ್ರಿಯೆ ನಡೆಯಲ್ಲ, ವರ್ಷಗಂಟಲೆ ನಡಿಬೇಕು. ಕೇವಲ ತಿಂಗಳಲ್ಲಿ ಮುಗಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಮಮತಾ ಬ್ಯಾನರ್ಜಿ ಸುಪ್ರೀಂ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಧಿಕಾರಿಗಳನ್ನು ಕೊಡುವಂತದ್ದು ನಿಮ್ಮ ಜವಾಬ್ದಾರಿ, ಅದನ್ನು ನೀವು ಮಾಡಲೇಬೇಕು. SAR ಗೆ ತಡೆ ಕೊಡುವುದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗ್ತಾ ಇರಬೇಕಾದರೆ ಒಂದು ಡ್ರಾಮಾ ಶುರು ಮಾಡ್ತಾರೆ. ಬಂಗಾಳದಲ್ಲಿ BLOಗಳಿಗೆ ವಿಪರೀತವಾಗಿ ಒತ್ತಡ ಆಗ್ತಾ ಇದೆ. ಚುನಾವಣಾ ಆಯೋಗ ರಜೆ ಕೊಡ್ತಾ ಇಲ್ಲ, ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಅನೇಕರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ ಅಂತಹ ದೊಡ್ಡ ಹಂಗಾಮ ಸೃಷ್ಟಿಸುತ್ತಾರೆ. ನಿಮಗೆ ಗೊತ್ತಿಲ್ಲ, ಈ ದೇಶದಲ್ಲಿ ಅಂತಹ ಪ್ರಪಗಂಡವನ್ನು ವಿಪರೀತವಾಗಿ ಬಿಲ್ಡ್ ಮಾಡುವುದಕ್ಕೆ, ಆ ರೀತಿಯ ನೆಟ್ವರ್ಕ್ಗಳನ್ನು ಮನೆ ಮನೆಗೆ ತಲುಪಿಸುವುದಕ್ಕೆ ನಮ್ಮ ದೇಶದಲ್ಲಿ
ಒಂದು ದೊಡ್ಡ ನೆಟ್ವರ್ಕೇ ಇದೆ. ಅವರು ದಿನದ 24 ಗಂಟೆ ಕೂಡ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ಎಸ್ಐಆರ್ ವಿಚಾರದಲ್ಲಿ ದೊಡ್ಡ ಗೆಲುವನ್ನು ಸಾಧಿಸೇ ಬಿಟ್ಟರು. ಎಸ್ಐಆರ್ ಎಸ್ಐಆರ್ಗೆ ಬ್ರೇಕ್ ಬಿದ್ದೇ ಬೀಳುತ್ತೆ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ಕೆಲಸವನ್ನು ವಿಶೇಷವಾಗಿ ಪರಿಗಣಿಸುತ್ತೆ. ಯಾವುದೇ ಕ್ಷಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನು ಬದಿಗೆ ಸರಿಸದೆ, ಇಲ್ಲ, ಈ ವಿಚಾರದಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ ನಡೆದುಕೊಡುವಂತ ರೀತಿ ಇದೆಲ್ಲ, ಇದರ ಬಗ್ಗೆ ಇಡೀ ದೇಶ ಹೆಮ್ಮೆ ಪಡೆಯುತ್ತೆ. ಅದು ಮೊನ್ನೆಯ ಮಾಲ್ಡಾ ಸನ್ನಿವೇಶ ಇರಬಹುದು, ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಹಂಗಾಮ ಸೃಷ್ಟಿಸಿದಂತಹ ಸಂದರ್ಭ ಇರಬಹುದು. ಸುಪ್ರೀಂ ಕೋರ್ಟ್ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ. ಹಾಗಾದ್ರೆ 91 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗ್ತಾ ಇದೆಯಲ್ಲ, ಇದು ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ? ಈ ಪ್ರಶ್ನೆಯನ್ನು ನೀವು ಕೇಳಿದ್ದೆ ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಆದ ಉತ್ತರ ಇದೆ. ಕೆಲ ಅಂಕಿಅಂಶಗಳ ನೋಡಿದ್ರೆ ನಿಮಗೇನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಇರುವುದು 294 ವಿಧಾನಸಭಾ ಕ್ಷೇತ್ರಗಳು. ಈಗ 91 ಲಕ್ಷ ಮತಗಳು ಡಿಲೀಟ್ ಆಗಿದೆಯಲ್ಲ, ಇದನ್ನು 294 ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿದ್ದೇ ಆದರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸರಾಸರಿ 31,000 ಮತಗಳು ಡಿಲೀಟ್ ಆದಂತ ಆಗುತ್ತದೆ. ನಿಮಗೆಲ್ಲ ಗೊತ್ತು, ಒಂದು ವಿಧಾನಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲುವುದಂತೆ 5ರಿಂದ 10,000 ಅಂತರದಲ್ಲಿ, ಇನ್ನು ಅನೇಕ ಕ್ಷೇತ್ರದಲ್ಲಿ 20ರಿಂದ 25,000 ಅಂತರದಲ್ಲಿ ಗೆಲ್ತಾರೆ. ಹಂತದಲ್ಲಿ ಬಂಗಾಳದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಸರಾಸರಿ 31,000 ಓಟುಗಳನ್ನು ಕಟ್ ಆಫ್ ಆಗಿದೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಗೊತ್ತಾ? ಕೆಲವು ಮಾಧ್ಯಮಗಳು ವರದಿ ಪ್ರಕಾರ 91 ಲಕ್ಷ ಮತದಾರರ ಪೈಕಿ ಮಮತಾ ಬ್ಯಾನರ್ಜಿಯ ಅಭ್ಯರ್ಥಿಗಳು ಹಿಂದೆ ಗೆದ್ದಿದ್ರಲ್ಲ, ಆ ಕ್ಷೇತ್ರದಲ್ಲಿ ಕಟ್ ಆಫ್ ಆದಂತ ಮತಗಳ ಸಂಖ್ಯೆ 75 ಲಕ್ಷಕ್ಕೂ ಹೆಚ್ಚಿದೆ. ಇಲ್ಲಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ. ಯಾರು ಇಕೋಸಿಸ್ಟಮ್ ಅನ್ನು ರಚಿಸಿಕೊಂಡಿದ್ರು ಅವರಿಗೆ ಒಳ್ಳೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. 91 ಲಕ್ಷ ಮತಗಳು ಡಿಟಿ ಆಗಿದೆಯಲ್ಲ, ಇದರಲ್ಲಿ 95% ಇರುವಂತದ್ದು ಮುಸ್ಲಿಮರ ಮತಗಳು. ಹತ್ತತ್ರ 86 ಲಕ್ಷ ಮತಗಳು ಡಿಲೀಟ್ ಆಗಿರುವುದು ಮುಸ್ಲಿಮರದ್ದೇ. ಇದು ಯಾರಿಗೆ ಹೊಡೆತ ಕೊಡಬಹುದು ಅಂತ ಊಹೆ ಮಾಡಿಕೊಳ್ಳಿ. ಯಾಕೆ ಮುಸ್ಲಿಮರ ಮತಗಳ ಹೆಚ್ಚು ಡಿಲೀಟ್ ಆಗಿದೆ ಅಂತ ಅಂದ್ರೆ, ಇಲ್ಲೇನು ರಾಜಕಾರಣ ಮಾಡಿದ್ದಾರೆ ಅಂತಲ್ಲ. ಬಾಂಗ್ಲಾದೇಶದಿಂದ ಬರುವವರೆಲ್ಲ ಮುಸ್ಲಿಮರೇ ತಾನೇ ಬರಬೇಕು. ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆದಂತ ಕೆಲ ಅಂಶಗಳನ್ನು ಕೊಡ್ತೀವಿ. 2024ರ ಲೋಕಸಭಾ ಚುನಾವಣೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಬಂಗಾಳದಲ್ಲಿ ಒಟ್ಟು ಚುನಾವಣೆಯಾದ ಮತ 6,67,107 ಮತಗಳು. ಇದರಲ್ಲಿ ಟಿಎಂಸಿಗೆ ಸಿಕ್ಕಂತ ಮತಗಳು 2,76,74,000. ಆದ್ರೆ ಬಿಜೆಪಿಗೆ ಸಿಕ್ಕಿದ್ದು 2,34,03,000. ಸೂಕ್ಷ್ಮವಾಗಿ ಗಮನಿಸಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷಕ್ಕೂ ಮತ್ತು ಬಿಜೆಪಿಗೂ ಇದ್ದಂತ ವ್ಯತ್ಯಾಸಗಳು ಎಷ್ಟು ಅಂತ ಕೇಳಿದ್ರೆ ಕೇವಲ 42,44,352 ಮತಗಳು ಮಾತ್ರ. ಆದರೆ ಬಿಜೆಪಿಗೆ ಬಂದಂತ ಸೀಟುಗಳು ಕೇವಲ 12. ಮಮತಾ ಬ್ಯಾನರ್ಜಿಗೆ ಬಂದಂತ ಸೀಟುಗಳು 29. ಅಂದ್ರೆ 42,43,000 ಹೆಚ್ಚುವರಿ ಮತಗಳನ್ನು ಪಡೆದು ಮಮತಾ ಬ್ಯಾನರ್ಜಿ ಅವರು 17 ಸೀಟುಗಳನ್ನು ಹೆಚ್ಚುವರಿಯಾಗಿ ಗಳಿಸುತ್ತಾರೆ. ಹಾಗೆ 2021ರಲ್ಲಿ ವೆಸ್ಟ್ ಬೆಂಗಾಲ್ ಚುನಾವಣೆ ನಡೆಯುತ್ತಲ್ಲ, ಆ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ 2,87,73,540 ಮತಗಳನ್ನು ಗಳಿಸಿತು. ಓವರ್ ಮತ ಚುನಾವಣೆ ಅದರಲ್ಲಿ 48% ಟಿಎಂಸಿಗೆ ಬಂದಿತು. ಅದೇ ಚುನಾವಣೆಯಲ್ಲಿ ಬಿಜೆಪಿ ಗಳಿಸಿದಂತ ಮತ 2,28,50,000. ಹತ್ತತ್ರ 38% ಬಿಜೆಪಿ ಗಳಿಸಿತು. ಇಲ್ಲಿ ಒಟ್ಟು ಮತಗಳಿಕೆಯಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಇದ್ದಂತ ಅಂತರ 58,84,710. ಆದರೆ ಮಿತ್ರರೇ, ಇದೇ 58,84,000 ಮತಗಳು ಟಿಎಂಸಿಗೆ 138 ಹೆಚ್ಚುವರಿ ಸೀಟುಗಳನ್ನು ತಂದುಕೊಟ್ಟಿದ್ದವು. ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಈ ಬಾರಿ ಮತದಾರ ಪಟ್ಟಿಯಿಂದ 91 ಲಕ್ಷ ಮತದಾರ ಹೆಸರು ಡಿಲೀಟ್ ಆಗಿದೆ. ಟಿಎಂಸಿ ಮತ್ತು ಬಿಜೆಪಿ ನಡುವೆ ಇರುವಂತಹ ಒಟ್ಟು ಮತದ ಅಂತರ ಕೇವಲ 42ರಿಂದ 58 ಲಕ್ಷ ಮಾತ್ರ. ಇಲ್ಲಿ ಈ ಬಾರಿಯ ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಮಾಲ್ಡಾದಲ್ಲಿ 2.3 ಲಕ್ಷ ಮತದಾರರ ಸಂಖ್ಯೆ ಡಿಲೀಟ್ ಆಗಿದೆ. ಮುರ್ಷಿದಾಬಾದ್ನಲ್ಲಿ 4.5 ಲಕ್ಷ ಮತದಾರರ ಸಂಖ್ಯೆ ಡಿಲೀಟ್ ಆಗಿದೆ. ಈ ಸಂದರ್ಭದಲ್ಲಿ ಅನ್ನಿಸಬಹುದು, ಬಿಜೆಪಿ ಬಂಗಾಳದಲ್ಲಿ ಯಾಕೆ ಗೆಲ್ಲಬೇಕು? ನಾವೆಲ್ಲ ಕೂಡ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತ ಹೇಳುತ್ತಿಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿ ಸೋಲಬೇಕು, ಅಲ್ಲಿ ಸರ್ಕಾರ ಬದಲಾಗಬೇಕು. ಕಾಂಗ್ರೆಸ್ ಗೆಲ್ಲುವುದಾದ್ರೆ ಗೆಲ್ಲಿ, ನಾವೇನು ಅಪೋಸ್ ಮಾಡುವುದಿಲ್ಲ. ಆದರೆ ಕಾಂಗ್ರೆಸ್ನವರೇ ಆ ರಾಜ್ಯವನ್ನು ಕೈ ಚೆಲ್ಲಿ ಬಿಟ್ಟಿದ್ದಾರೆ. ಈ ದೇಶಕ್ಕೆ ಸೇರಿದ್ದೇ ಅಲ್ಲ ಎನ್ನುವ ರೀತಿಯಲ್ಲಿ ಅವರು ನಡೆದುಕೊಳ್ಳುತ್ತಾ ಇದ್ದಾರೆ.
ರಾಹುಲ್ ಗಾಂಧಿ ಎಷ್ಟು ಬಾರಿ ಬಂಗಾಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಬಂಗಾಳದ ರಾಜಕೀಯ ವಿಚಾರವನ್ನು ಎಷ್ಟು ಬಾರಿ ಮಾತಾಡಿದ್ದಾರೆ. ಕೆಲವೊಮ್ಮೆ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ನಡೆಗಳನ್ನು ನೋಡಿದರೆ ಅವರು ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷ ಅಂತ ಅನಿಸುತ್ತದೆ. ಈ ಬಾರಿಯ ಚುನಾವಣೆಯಲ್ಲಿ ಅವರ ಕೇವಲ ಅಸ್ಸಾಂ ಮತ್ತು ಕೇರಳವನ್ನು ಮಾತ್ರ ಹೈಲೈಟ್ ಮಾಡ್ತಾ ಇದ್ದಾರೆ. ಅದನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ. ಅವರು ಬಂಗಾಳದ ಬಗ್ಗೆ ಅಪ್ಪಿತಪ್ಪಿಯೂ ತಲೆ ಕೆಡಿಸಿಕೊಳ್ಳುತ್ತಾ ಇಲ್ಲ. ಇಲ್ಲಿ ಬಿಜೆಪಿ ಗೆಲ್ಲಬಾರದು ಅನ್ನುವ ಕಾರಣಕ್ಕೋಸ್ಕರ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದಾರೆ. ಆದ್ರೆ ಮಮತಾ ವಿರೋಧಿ ಓಟುಗಳು ಇದ ಇದಾವಲ್ಲ, ಅದು ಅಪ್ಪಿತಪ್ಪಿಯೂ ಕೂಡ ಬಿಜೆಪಿಗೆ ಹೋಗಬಾರದು ಅಂತ ಇಂತಹ ಒಳ ಒಪ್ಪಂದದ ರಾಜಕಾರಣವನ್ನು ಮಾಡ್ತಾ ಇರಬಹುದು. ಕಾಂಗ್ರೆಸ್ ಬಂಗಾಳದಲ್ಲಿ ಗೆಲ್ಲುವುದಾದರೂ ಹೇಗೆ ಸಾಧ್ಯ? ಹೀಗಾಗಿ ಆಪ್ಷನ್ ಇಲ್ಲ. ಅಲ್ಲಿರುವಂತಹ ಏಕೈಕ ಆಪ್ಷನ್ ಅದು ಬಿಜೆಪಿ. ಬಿಜೆಪಿ ಗೆದ್ದರೆ ಬಿಜೆಪಿ ಗೆದ್ದಿದೆ ಅಂದ್ರೆ ಪಶ್ಚಿಮ ಬಂಗಾಳ ಉಳಿಯುತ್ತೆ. ಇಲ್ಲ ಅಂದ್ರೆ ಹೋದ್ರೆ ಮಮತಾ ಬ್ಯಾನರ್ಜಿ ಅವರು ಏನಾದ್ರೂ 4ನೇ ಬಾರಿಗೆ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದೇ ಆದ್ರೆ ಇರುವಂತಹ ಇಕೋಸಿಸ್ಟಮ್ ಇದೆಯಲ್ಲ, ಇದು ಒಂದು ಸ್ಟ್ರಾಂಗ್ ಆಗುತ್ತೆ. ಬಾಂಗ್ಲಾದಿಂದ ಬರುವಂತರು ಬಹಳ ನಿರಾಶವಾಗಿ ಬರ್ತಾರೆ. ಅದಾಗಿದ್ದೇ ಆದ್ರೆ ಬಹಳ ಹೆಚ್ಚು ಸಮಯ ಬೇಕಾಗಿಲ್ಲ. ಪಶ್ಚಿಮ ಬಂಗಾಳಕ್ಕೆ ನೀವು ಹೋಗಬೇಕಾದ್ರೂ ಕೂಡ ವೀಸಾಗೆ ಅರ್ಜಿ ಹಾಕುವಂತ ದಿನಗಳು ಬಂದೇ ಬರ್ತವೆ. ನಾನು ಬೇಜವಾಬ್ದಾರಿತನದಿಂದ ಹೇಳ್ತಾ ಇಲ್ಲ, ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಕಳವಳವನ್ನು ಹೊಂದಿದೆ. ಮಾಲ್ಡದಲ್ಲಿ ನ್ಯಾಯಾಂಗಾಧಿಕಾರಿಗಳಿಗೆ ಅವರು ಈ ರೀತಿಯಾಗಿ ಗೆರವು ಆಗ್ತಾರೆ ಅನ್ನುವಷ್ಟು ಮಟ್ಟಿಗೆ ಆಡಳಿತ ಸುವ್ಯವಸ್ಥೆ ಕುಸಿದ ಕುಸಿತ ಹೋಗಿದೆ. ನೋಡಿ, ಸುಪ್ರೀಂ ಕೋರ್ಟ್ ಕೂಡ ಹೈರಾಣವಾಗಿ ಹೋಗಿದೆ. ಒಟ್ನಲ್ಲಿ ಬಂಗಾಳದಲ್ಲಿ SIR ವಿಚಾರದಲ್ಲಿ ಆದಂತಹ ಬೆಳವಣಿಗೆಗಳು ಇದೆಯಲ್ಲ, ಅಲ್ಲಿನ ಚುನಾವಣೆಗಳ ಬಗ್ಗೆ ಪೂರಕವಾಗಿದೆ. ಇದರಿಂದ ಚುನಾವಣೆಯ ಅರ್ಥಮ್ಯಾಟಿಕ್ ಇದೆಯಲ್ಲ, ಅದು ಟೋಟಲ್ ಇಲ್ಲಿ ಚೇಂಜ್ ಆಗುತ್ತೆ. ಆದ್ರೆ ಎಲ್ಲ ಟೈಮ್ನಲ್ಲೂ ಕೂಡ ಈ ರಾಜಕೀಯದಲ್ಲಿ ಕೇವಲ ಲೆಕ್ಕಾಚಾರಗಳು ಮಾತ್ರ ವರ್ಕೌಟ್ ಆಗುವುದಿಲ್ಲ. ಅಲ್ಲಿ ಬೇರೆಯ ಕೆಲವೊಂದಷ್ಟು ಅಂಶಗಳು ಕೂಡ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮಿತ್ರರೇ, ಮುಂದೊಂದು ವಿಡಿಯೋದಲ್ಲಿ ಬಂಗಾಳವನ್ನು ಗೆಲ್ಲುವುದಕ್ಕೆ ಬಿಜೆಪಿ ಏನನ್ನು ರಣತಂತ್ರಿಕೆ ಮಾಡಿಕೊಂಡಿದೆ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.